ಮೇಡಮ್ ಇಲ್ಲಿ ಒಂದೇ ಒಂದು ಕ್ವಶನ್ ಮೂಡುತ್ತೆ. ಈಗ ನಮ್ಮ ಭಾರತದ ಕಾನೂನು ವ್ಯವಸ್ಥೆ ಏನಿದೆ, ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆ ಅಂತ ಅಂದ್ರೆ ಮದುವೆ ಅಂತ ಬಂದಾಗ ಸೊ ಹೆಂಡತಿಗೆ ಹೇಳ್ದೆ ಅಥವಾ ಹೆಂಡತಿ ಪರ್ಮಿಷನ್ ತಗೊಳ್ಳದೆ ಇನ್ನೊಂದು ಮದುವೆಯನ್ನ ಆಗೋ ಆಗಿಲ್ಲ ಅಂತ. ಆದ್ರೆ ಸಂಬಂಧ ಹೇಗಿಟ್ಕೋಬಹುದು ಅಂತ, ಸಂಬಂಧಕ್ಕೂ ಮದುವೆಗೂ ಯಾವ ರೀತಿಯಾದ ಸಂಬಂಧ, ಅಥವಾ ನಾಳೆ ದಿನ ಅದೇ ಹೆಣ್ಣು ಸಂಬಂಧ ಇಟ್ಟುಕೊಂಡಿರುವಂತಹ ಹೆಣ್ಣು ಆ ಪುರುಷನಿಗೆ ಹೇಳ್ತಾಳೆ ಹೇಗಿದ್ರು ಲಿವಿಂಗ್ ಅಲ್ಲಿ ಇದೀವಿ ನಾವು, ನಿಮ್ಮನೆಗೆ ಬಂದು ನಾನು ಯಾಕೆ ಇರಬಾರ್ದು ಅಂತ. ಈಗ ಸಂಬಂಧಕ್ಕೂ ಮದುವೆಗೂ ಏನ್ ಡಿಫರೆನ್ಸ್ ಅಂತ ಕೇಳಿದ್ರಲ್ಲ, ಇದನ್ನ ನೀವು ಜಸ್ಟ್ ಕೆಲವೊಂದು ಸೆಲೆಬ್ರಿಟಿಗಳ ಆ್ಯಂಗಲ್ದಿಂದ ನೋಡೋಣ. ಬೇಕಾದಷ್ಟು ಸೆಲೆಬ್ರಿಟಿಗಳು ಇನ್ಕ್ಲೂಡಿಂಗ್ ಈ ಸದ್ಯಕ್ಕೆ ವಿಜಯದು ನೋಡಿದ್ರೆ ನಮ್ಮ ರಾಜ್ಯದೊಳಗೆ ಮುಖ್ಯಮಂತ್ರಿ ಆದವ್ರದನ್ನು ನೋಡಿರಿ. ಮೊದಲನೇ ಹೆಂಡತಿ ಲೀಗಲ್ ಹೆಂಡತಿ ಇರ್ತಾಳೆ, ಎರಡನೇ ಸಂಬಂಧ ಇರ್ತದೆ, ಸಮಾಜ ಒಪ್ಪಿತ ಸಂಬಂಧ ಇರ್ತದೆ, ಆ ಸಂಬಂಧದೊಳಗೆ ಮಕ್ಕಳು ಹುಟ್ಟುತ್ತಾರೆ. ಆದ್ರೆ ಮೊದಲನೇ ಹೆಂಡತಿ ಎಲ್ಲಿ ತನ ಅದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ, ಅಲ್ಲಿ ತನ ಅದು ಅಪರಾಧ ಅಂತ ಪರಿಗಣನೆ ಆಗೋದಿಲ್ಲ. ಆದ್ರೆ ವಿಜಯ್ ಕೇಸ್ ಒಳಗೆ ಇದು ಯಾಕೆ ಅದನ್ನ ಜನ ಸ್ವಲ್ಪ ನೆಗೆಟಿವ್ ಆಗಿ ನೋಡಕತ್ತಾರ ಅಂದ್ರೆ, ಅಲ್ಲಿ ಡಿವೋರ್ಸ್ ಕೇಸ್ ನಡೆದಿದೆ, ಹೆಂಡತಿ ಅಬ್ಜೆಕ್ಷನ್ ಮಾಡಕತ್ತಾಳೆ. ಅಂದ್ರೆ ನನ್ನ ಸಂತೋಷ್ ಅವಾಗ್ಲೇ ಒಂದ್ ಮಾತು ಹೇಳಿದ್ರು, ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ಹೇಳಿದ್ರು ಸಂತೋಷ್ ಅವರು. ಅಂದ್ರೆ ಕಾರ್ನಲ್ಲಿ ಹೆಂಡತಿಯನ್ನ ಕರೆದುಕೊಂಡು ಬಂದು ಆಕೆಗೆ ಒಂದು ಈಗ ಆ ಆಂಗಲ್ ಹೇಳ್ತೀನಿ. ಈಗ ಸಮಾಜ ಒಪ್ಕೋತು ಅನ್ನೋ ಮಾತ್ರಕ್ಕೆ ಅಲ್ಲ, ಸಮಾಜ ಯಾಕೆ ಒಪ್ಕೋತೈತಿ ಅಂತಂದ್ರೆ, ಇಲ್ಲಿ ಗಂಡು ಶ್ರೇಷ್ಠ ಅಥವಾ ಪಿತೃಪ್ರಧಾನ ವ್ಯವಸ್ಥೆಯೊಳಗೆ ಹೆಣ್ಣುಮಕ್ಕಳು ಯಾವತ್ತಿದ್ರೂ ಎರಡೇ ದರ್ಜೆ ಸಿಟಿಸನ್ಸ್ ಅನ್ನುವಂತಹ ಕಾಯ್ದೆಗಳು ಒಂದಿಲ್ಲ ಒಂದು ಬರ್ಕೋತ ಹೋಯಿತು. ಈಗ ಈ ಅಡಲ್ಟ್ರಿ ಕಾಯ್ದೆಯನ್ನು ತೆಗಿಲಾಕ ಮೇನ್ ಕಾರಣ, ನೀವು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಅದನ್ನು ನೋಡಿದರೆ ಅದರೊಳಗೆ ಏನು ಹೇಳ್ತಾರೆ ಅಂದರೆ, ಹೆಣ್ಣುಮಕ್ಕಳನ್ನು ನೀವು ಎರಡನೇ ದರ್ಜೆ ಸಿಟಿಸನ್ ಅನ್ನುವಂಥ ಕಾಯ್ದೆ ಇತ್ತದು. ಆ ಕಾಯ್ದೆ ನೀವು ನೋಡಿದ್ರಾ? ಅದರೊಳಗೆ ಏನು ಹೇಳ್ತಾರೆ ಅಂದರೆ, ಯಾವುದೇ ಗಂಡಸು ಮತ್ತೊಬ್ಬ ಗಂಡಸಿನ ಹೆಂಡತಿಯೊಂದಿಗೆ ವಿವಾಹೇತರ ಸಂಬಂಧ ಹೊಂದಿದ್ದರೆ, ಅದು ಅನುಮತಿ ಇಲ್ಲದೆ ಅವನ ಒಪ್ಪಿಗೆ ಇಲ್ಲದೆ ಹೊಂದಿದ್ದರೆ ಅದು ಅಪರಾಧ. ಯಾವ ಗಂಡ ತನ್ನ ಹೆಂಡತಿ ಜೋಡಿ ಓಕೆ ಈಕಿನ ಜೋಡಿ ಅಡಲ್ಟ್ರಿ ಒಳಗೆ ಇರುವಂತ ಪರ್ಮಿಷನ್ ಕೊಡ್ತಾನೆ? ಕೊಡೋದಿಲ್ಲ. ಹಂಗಂತಂದ್ರೆ ಸೊಸೈಟಿ ಏನು ಹೇಳಕ್ಕೆ ಟ್ರೈ ಮಾಡಕತ್ತಿತ್ತು, ಗಂಡನ ಅಡಿಯಾಳು ಹೆಂಡತಿ, ಅವನ ಕಂಟ್ರೋಲ್ದೊಳಗೆ ಆಕಿ ಇರ್ತಾಳೆ, ಗಂಡ ಬೇಕಾದ್ರೆ ಆಕಿನ ಕಡೆ ಪ್ರಾಸ್ಟಿಟ್ಯೂಷನ್ ಮಾಡಿಸಬಹುದು ಅನ್ನುವಂಥ ಮೀನಿಂಗ್ ಕೊಡುವಂಥ ಕಾಯ್ದೆ ಅದು. ಹೌದು, ಓಕೆ. ಅದಕ್ಕೆ ಅದು ಸಮಾಜಕ್ಕೆ ಇವತ್ತಿನ ಕಾಲಕ್ಕೆ ಸರಿ ಇಲ್ಲ, ಅದನ್ನು ತೆಗಿಬೇಕು ಅಂತ ತೆಗೆದ್ರು. ಅದರ ಉದ್ದೇಶ ಗೊತ್ತಾಗ್ಲಾರ್ದೆ ಹೆಣ್ಣು ಅವನ ಮನೆಯೊಳಗೆ ಅಂದ್ರೆ ನಮ್ಮ ಕೊಟ್ಟಿಗೆಯೊಳಗೆ ಕಟ್ಟಿರೋ ಆಕಳೇನಕ್ಕಿ, ಜಡ್ಜ್ ಇದನ್ನೇ ಕೇಳಿದ್ರು, ಗಂಡಿನ ಮನೆಯೊಳಗೆ ಕೊಟ್ಟಿಗೆಯೊಳಗೆ ಕಟ್ಟಿದ ಆಕಳೇನಕ್ಕಿ ಆಕಿಗೆ ಯಾರು ಬೇಕಾದರೂ ಬಂದು ಇದನ್ನು ಮಾಡೋಕ್ಕಾಗೋದಿಲ್ಲ, ಅವ್ನ ಪರ್ಮಿಷನ್ ತಗೋಬೇಕಾ ಅಂತ ಜಡ್ಜ್ ಕೇಳಿದರು. ಈಗ ನಾವು ಈ ಸಂಬಂಧಕ್ಕೆ ಬಂದರೆ, ಎಲ್ಲಿ ತನ ಲಿವ್ ಇನ್ ಒಳಗಿರ್ತಾರೆ ಅಲ್ಲಿ ತನ ಅದು ಅಪರಾಧ ಅಲ್ಲ ಈ ಡೆಫಿನಿಷನ್ ಆ್ಯಂಗಲ್ದಿಂದ. ಆದರೆ ಅದೇ ಹೆಣ್ಮಗಳು ನಾಳೆ ನಾವಿಬ್ಬರು ಲಿವ್ ಇನ್ ಒಳಗೆ ಇದೀವಲ್ಲ, ಈಗ ಮದುವೆ ಆಗಿಬಿಡೋಣ ಅಂತ ಹೇಳಿದರೆ ಅದು ಅಪರಾಧ. ಯಾಕೆಂದರೆ ಆವಾಗ ಅದು ಬೈಗ್ಯಾಮಿ ಒಳಗೆ ಬರ್ತದೆ. ಬೈಗ್ಯಾಮಿ ಅಂತಂದರೆ ಒಂದು ಹೆಂಡತಿ ಅಥವಾ ಒಬ್ಬ ಗಂಡ ಬದುಕಿರುವಾಗ ಅವರು ಡಿವೋರ್ಸ್ ಆಗದೇ ಇರುವಾಗ ಎರಡನೇ ಮದುವೆ ಆದರೆ ಅದು ಬೈಗ್ಯಾಮಿ ಅಪರಾಧ, ಅದಕ್ಕೆ ಶಿಕ್ಷೆ ಅದ. ಸಂಬಂಧಕ್ಕೆ ಶಿಕ್ಷೆ ಇಲ್ಲ. ಆದರೆ ಮದುವೆ ಆದರೆ ಯಾಕೆ ಶಿಕ್ಷೆ, ಸಂಬಂಧಕ್ಕೆ ಯಾಕೆ ಶಿಕ್ಷೆ ಇಲ್ಲ ಅಂತಂದರೆ, ನಾವು ಅದನ್ನು ಪ್ರಾಪರ್ಟಿ ಆ್ಯಂಡ್ ಸಕ್ಸೆಷನ್ ಆ್ಯಕ್ಟದ ಹಿನ್ನೆಲೆ ಒಳಗೆ ನೋಡಬೇಕು. ಮದುವೆ ಆದ ಕೂಡಲೇ ಏನಾಗ್ತದೆ, ಒಂದು ಹೆಂಡತಿಗೆ ಹಕ್ಕು ಬರ್ತದೆ, ಆ ಒಂದು ವ್ಯವಸ್ಥೆಯಿಂದ ಹುಟ್ಟುವಂಥ ಮಕ್ಕಳಿಗೆ ಹಕ್ಕು ಬರ್ತದೆ, ಆಸ್ತಿಯೊಳಗೆ ಪಾಲು ಬರ್ತದೆ. ಅದೆಲ್ಲ ಬರೋದ್ರಿಂದ ಏನಾಗ್ತದೆ, ಅಲ್ಲಿ ಹಕ್ಕು ಅಂತ ಕನ್ಸಿಡರ್ ಮಾಡಬೇಕು. ಆವಾಗ ನಮ್ಮ ಸಮಾಜ ಅದನ್ನು, ನಮ್ಮ ಕಾನೂನು ವ್ಯವಸ್ಥೆ ಈ ಒಂದನ್ನು ಒಪ್ಕೋಬೇಕಾಗ್ತದೆ. ಅದು ಎಲ್ಲಿ ತನಕ ಒಪ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಸಂಬಂಧದೊಳಗದಾರೆ ಆಕೆಗೆ ಹೆಂಡತಿಗೆ ಅಲ್ಲಿ ಏನೇನು ಹಕ್ಕು ಬರ್ತಾವು ಅಂತಂದರೆ, ಈ ಗಂಡ ನನಗೆ ಮಾನಸಿಕ ದೌರ್ಜನ್ಯ ಮಾಡಾಕತ್ತಾನ ಅಂತ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ಬೋದು. ಅದರ ನಂತರ ಇದೇ ಒಂದು ಗ್ರೌಂಡ್ ಮೇಲೆ ಅಡಲ್ಟ್ರಿ ಒಳಗದಾನೆ ಅಂತ ಹೇಳಿ ಆಕಿ ಡೈವೋರ್ಸ್ ಕೇಸ್ ಹಾಕ್ಬೋದು, ಅದನ್ನು ಹಾಕ್ಬೋದು. ವರದಕ್ಷಿಣೆ ಕಿರುಕುಳ ಬೇರೆನೆ, ದೌರ್ಜನ್ಯ ಅಂತ ಹಾಕ್ಬೋದು. ಆಮೇಲೆ ಈಕಿನ ಜೊತೆ ಸಂಬಂಧ ಇರೋ ಕಾರಣಕ್ಕೆ ನನ್ನ ಗಂಡ ನನ್ನ ಹೆಂಡತಿ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ನಿಗ್ಲೆಕ್ಟ್ ಮಾಡಾಕತ್ತಾನೆ, ಅದಕ್ಕೆ ಇವನ್ ಕಡೆಯಿಂದ ಹೆಚ್ಚಿನ ಮೇಂಟೆನೆನ್ಸ್ ಕೊಡಿಸ್ರಿ ಅಂತ ಕೇಸ್ ಹಾಕ್ಬೋದು. ಅಂದ್ರೆ ಇದು ಡಿವೋರ್ಸ್ಗೆ ಮಾತ್ರ ಸೀಮಿತ ಅಂತ ಅದಾಗ್ತದೆ. ಅದನ್ನೇ ಅವರು ಪೀನಲ್ ಪ್ರೊವಿಷನ್ ಮತ್ತು ಸಿವಿಲ್ ಪ್ರೊವಿಷನ್ ಅಂತ ಕರೀತಾರೆ. ಪೀನಲ್ ಅಂದರೆ ಅಪರಾಧ ಕಾಯ್ದೆ ಮತ್ತು ಸಿವಿಲ್ ಅಂತಂದರೆ ಸಿವಿಲ್ ಕಾಯ್ದೆ. ಅದಕ್ಕೆ ಇದನ್ನು ಕ್ರಿಮಿನಲ್ದಿಂದ ತೆಗೆದು ಸಿವಿಲ್ದಿಂದ ಒಳಗಿಟ್ರು. ಇದು ಯಾಕೆ ಇಟ್ರು ಅಂತಂದರೆ, ಇವತ್ತಿನ ದಿವಸ ಡೆಫಿನಿಷನ್ಗಳು ಭಾಳ ಬ್ಲರ್ ಆಗ್ಯಾವ. ಯಾವುದು ಸಂಬಂಧ ಯಾವುದು ಅಲ್ಲ ಇದನ್ನು ಡಿಫೈನ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಹೇಳಿರೋದು ಎಕ್ಸಾಂಪಲ್ ಒಳಗೆ ಒಬ್ಬ ಹೆಂಡತಿ, ಇದೇ ಕಾಯ್ದೆನ ನೀವು ರಿವರ್ಸ್ ಮಾಡಿ ನೋಡ್ರಿ, ಗಂಡ ಒಬ್ಬ ಹೆಣ್ಮಗಳ ಜೋಡಿ ಲಿವ್ ಇನ್ ಒಳಗದಾನ, ಅದನ್ನು ಕೋರ್ಟ್ ಎತ್ತಿ ಹಿಡೀತು. ಸಿಮಿಲರ್ ಆಗಿ ಹೆಂಡತಿ ಮತ್ತೊಬ್ಬ ಗಂಡಿನ ಜೋಡಿ ಇದ್ದರೆ ಕೋರ್ಟಿನ ತನಾನೇ ಹೋಗೋದಿಲ್ಲ ಈ ಕಾಯ್ದೆ, ಈ ಕೇಸು. ದಾರಿ ಒಳಗೆ ನೀವು ಹೇಳಿದ್ರಲ್ಲ ಆ ಥರ ಹೆಂಡತಿನ ಕೊಂದ್ರೆ ಜನ ಎದುರಿಗೆ ನಿಂತು ನೋಡಿದರು.
ಆಕೆ ಏನು ಮಾಡಿದ್ಲು ಏನಿಲ್ಲ, ಬರೇ ಮಾತಾಡಿದ್ಲ, ಅವನ ಜೋಡಿ ಹೋಗಿದ್ಲ, ಅವನ ಜೋಡಿ ಇದ್ಲ, ಆ ಒಂದು ಕೋರ್ಟಿಗೆ ಅಪ್ರೋಚ್ ಮಾಡಿ ಜಜ್ಮೆಂಟ್ ಬರೋಕ್ಕಿಂತ ಮೊದಲೇ ಸಮಾಜನೇ ಆಕೆಗೊಂದು ಅಂದ್ರೆ ಆಕಿನ ಗಂಡಗೆ ಪಟ್ಟ ಕೊಡೋದು ಬೇರೆ ಹೋಗ್ಲಿ, ಆಕಿನ ಗಂಡಗೆ ಆಕಿನ ಕೊಲ್ಲೋ ಅಧಿಕಾರ ಯಾರು ಕೊಟ್ಟರು? ಅಂದರೆ ಅವನು ಏನು ಅಂದ್ಕೊಂಡ್ಬಿಟ್ಟಾನ, ಈಕಿ ನನ್ನ ಆಸ್ತಿ, ಈಕಿ ಏನೇ ಒಂದು ನನ್ನ ವಿವಾಹದ ಹೊರಗೆ ಏನೇ ಮಾಡಿದ್ರು ಅದಕ್ಕೆ ಶಿಕ್ಷೆ ಮಾಡುವ ಅಧಿಕಾರ ನನಗೆ ಸಮಾಜ ಕೊಟ್ಟದೆ ಅಂತ ಅಂದ್ಕೊಂಡ್ಬಿಟ್ಟಾನ. ಅಂತ ಒಂದು ವ್ಯವಸ್ಥೆ ನಮ್ಮೊಳಗೆ ಐತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.